ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋಧ್ಯಾಯಃ. ಧ್ಯಾನಯೋಗಃ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಯಾವಾಗ ಅತೀಂದ್ರಿಯವಾದ ಬುದ್ಧಿ ಗ್ರಾಹ್ಯವಾದ ಈ ಪರಮಾನಂದವನ್ನು ಕಂಡುಕೊಳ್ಳುವನೋ ಮತ್ತು ಅದರಲ್ಲಿ ಸ್ಥಿರವಾಗಿ ನೆಲೆಸುವನೋ, ಈ ಆತ್ಮಸತ್ಯದಿಂದ ಅವನೆಂದಿಗೂ ಚಲಿಸುವುದಿಲ್ಲ. ಒಬ್ಬ ಸಾಧಾರಣ ವ್ಯಕ್ತಿ ಯಾವುದೇ ಕಾರಣವಿಲ್ಲದೆ ಪರಮಾನಂದವಿರಲಿ ಆನಂದ ಹೊಂದುವುದೇ ಕಷ್ಟ. ಕಾರಣವಿಲ್ಲದೆ ಯಾರೂ ಆನಂದದ ರುಚಿ ಸವಿಯಲಾರರು. ಯಾವುದೇ ವ್ಯಕ್ತಿ ಬಹಳ ಆನಂದವಾಗಿದ್ದರೆ ಆತನ ಆನಂದಕ್ಕೆ ಕಾರಣವೇನೆಂಬುದನ್ನು ಕುತೂಹಲದಿಂದ ಕೇಳುವವರು ಕೆಲವರಾದರೆ, ಆತನ ಆನಂದದ ಸ್ಥಿತಿಯನ್ನು ತಿಳಿದು ಅದನ್ನು ಹಾಳು ಮಾಡಲು ಹವಣಿಸುವವರೂ ಇದ್ದಾರೆ. ಆದರೆ ಭಗವಂತ ಇಲ್ಲಿ ಹೇಳುತ್ತಿರುವುದು ಕ್ಷಣಿಕ ಆನಂದದ ಸ್ಥಿತಿಯಲ್ಲ, ಬದಲಾಗಿ ಸದಾ ಪರಮಾನಂದದ ಸ್ಥಿತಿ. ಇದು ಸಾಮಾನ್ಯ ಮನುಷ್ಯರಿಗೆ ಕೈಗೆಟುಕದ ಗಗನಕುಸುಮ. ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವೋ, ಉತ್ತಮ ಕಂಪನಿಯಲ್ಲಿ ಕೆಲಸ ಸಿಕ್ಕಿದಾಗ, ಅಥವಾ ಇರುವ ಕೆಲಸದಲ್ಲಿ ಬಡ್ತಿ ಸಿಕ್ಕಿದಾಗ, ಇಲ್ಲವೇ ಆಕಸ್ಮಿಕವಾಗಿ ಹಣ ಸಿಕ್ಕಾಗ, ಹೀಗೆ ಏನಾದರೊಂದು ಕಾರಣವಿಲ್ಲದೆ ಮನುಷ್ಯ ಆನಂದ ಹಾಗೂ ಪರಮಾನಂದ ಹೊಂದಲಾರ. ಇಲ್ಲಿ ಭಗವಂತ ಶಾಶ್ವತ ಪರಮಾನಂದದ ಬಗ್ಗೆ ವಿವರಿಸುತ್ತಾ, ಇಂದ್ರಿಯ ಸುಖಕ್ಕೂ ಮೀರಿದ ಬುದ್ಧಿಗೆ ಗ್ರಹಿಸಲು ಶಕ್ತವಾದ ಈ ಪರಮಾನಂದ ಸಿಕ್ಕಿದ ತಕ್ಷಣ ಅದರಲ್ಲೇ ನೆಲೆಸಿ ಇಂತಹ ಸತ್ಯದಿಂದ ಅವನೆಂದೂ ಹೊರಬರುವುದಿಲ್ಲ ಎನ್ನುತ್ತಿದ್ದಾನೆ. ಇಂದ್ರಿಯ ಸುಖವೇ ಅಂತಿಮ ಎನ್ನುವವರು ಈ ಪರಮಾನಂದದ ಸ್ಥಿತಿಯನ್ನು ಕನಸಿನಲ್ಲೂ ಎಣಿಸಲಾರರು. ಕಾರಣ, ಸತತವಾದ ಕಠಿಣ ಅಭ್ಯಾಸ ಹಾಗೂ ಆಹಾರ ವಿಹಾರ ವ್ಯವಹಾರ ಪ್ರತಿಯೊಂದರಲ್ಲೂ ಭಗವಂತನ ಆಶಯದಂತೆ ಅಥವಾ ಹೇಳಿದಂತೆ ನಡೆಯಬೇಕು. ಜನಸಾಮಾನ್ಯರಿಗೆ ಪ್ರತಿಯೊಂದರ ಫಲಿತಾಂಶ ತಕ್ಷಣ ಸಿಗದಿದ್ದರೆ ತಮ್ಮ ಕಠಿಣ ವ್ರತವನ್ನು ಮುಂದುವರಿಸಲಾರರು. ಹರಿ ಓಂ.